ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರ ಇದರ 27ನೇ ವರ್ಷದ ಕುಂಪಲಾಷ್ಟಮಿಯ ಪ್ರಯುಕ್ತ ವಿವಿಧ ರೀತಿಯ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಗಸ್ಟ್ 18ರಂದು ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದ ಸತೀಶ್ ಕುಂಪಲ ಹೇಳಿದ್ದಾರೆ. ಅವರು ತೊಕ್ಕೋಟಿನ ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯನ್ನು ಕುರಿತು ಮಾತನಾಡುತ್ತಿದ್ದರು. ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನೆ 5ರಿಂದ 7ನೇ ವಿದ್ಯಾರ್ಥಿಗಳಿಗೆ ಶ್ರೀಕೃಷ್ಣನ ಚಿತ್ರ ಬಿಡಿಸುವುದು ಹಾಗೂ 8ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಶ್ರೀಕೃಷ್ಣನ ಚಿತ್ರ ಬಿಡಿಸುವುದು, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಐಚ್ಛಿಕ ಮೊಸರು ಕುಡಿಕೆ ಉತ್ಸವದ ಬಗ್ಗೆ ಸಂಗೀತ ಸ್ಪರ್ಧೆ, ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಮಧ್ಯಾಹ್ನ 2ರಿಂದ ಪುಟಾಣಿ ಕೃಷ್ಣ, ಮುದ್ದು ಕೃಷ್ಣ, ಯಶೋಧ ಕೃಷ್ಣ ವೇಷ ಸ್ಪರ್ಧೆಗಳು ನಡೆಯಲಿದೆ ಎಂದು ತಿಳಿಸಿದರು. ಉಳ್ಳಾಲ ಭಾಗದಲ್ಲಿ ನಮ್ಮ ಸೋಮನಾಥನ ಈ ಒಂದು ಸಾನ್ನಿಧ್ಯ ಇರುವಂಥ ಸೋಮೇಶ್ವರದ ಕುಂಪಲ ಪ್ರದೇಶ ಅತ್ಯಂತ ಹಿಂದುಳಿದ ಮತ್ತು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಂಖ್ಯೆ ಇರುವಂಥ ಮನೆ ವಸತಿ ಇರುವಂಥ ಒಂದು ಪ್ರದೇಶದಲ್ಲಿ 27 ವರ್ಷಗಳ ಹಿಂದೆ ಬಾಲಕೃಷ್ಣ ಮಂದಿರದ ಮುಖಾಂತರ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ ವರ್ಷಂಪ್ರತಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆ ಊರಿನ ನಾಡ ಹಬ್ಬ ಆಗಿ ಮಾಡುವ ಮುಖಾಂತರ ನಮ್ಮ ಇಡೀ ಊರೇ ಸೇರಿಕೊಂಡು ಈ ಒಂದು ಅತ್ಯಂತ ಯಶಸ್ವಿಯಾದ ಉತ್ಸವವನ್ನು 27ನೇ ವರ್ಷಕ್ಕೆ ನಾವು ಈ ಸಲ ಕಾಲಿಟ್ಟಿದ್ದೇವೆ. ಈ 27 ವರ್ಷದ ಸುದೀರ್ಘ ಪಯಣದಲ್ಲಿ ನಮ್ಮ ಸ್ವಯಂ ಬಾಲಕೃಷ್ಣ ಮಂದಿರದ ಸುಸಜ್ಜಿತವಾದ ಬಾಲಕೃಷ್ಣ ಮಂದಿರ ಜೊತೆಗೆ ಬೇರೆ ಬೇರೆ ರೀತಿಯ ಸಾರ್ವಜನಿಕ ಚಟುವಟಿಕೆಗಳನ್ನು ಮಾಡುವುದರ ಮುಖಾಂತರ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರ ಜೊತೆಗೆ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುವ ಉದ್ದೇಶ ಇಟ್ಟುಕೊಂಡು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಈ ಉತ್ಸವದ ಪ್ರತಿ ಉತ್ಸವದ ಸಂದರ್ಭದಲ್ಲಿ ಮಕ್ಕಳಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ನಮ್ಮ ಉತ್ಸವಕ್ಕೆ ಇನ್ನಷ್ಟು ಮೆರುಗು ಕೊಡುವಂಥ ಕೆಲಸವನ್ನು ವರ್ಷಂಪ್ರತಿ ಮಾಡ್ತೇವೆ. ನಾಡಿದ್ದು ಶುಕ್ರವಾರ ನಮ್ಮ ಮಂದಿರದಲ್ಲಿ ನಮ್ಮ ಮಹಿಳಾ ಸೇವಾ ಸಮಿತಿಯ ವತಿಯಿಂದ ಸಾರ್ವಜನಿಕ ವರಮಹಾಲಕ್ಷ್ಮಿ ಪೂಜೆಯನ್ನು ನಡೆಸುವುದರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ನಮ್ಮ ಮಹಿಳಾ ಸಮಿತಿಯವರು ಆ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾರೆ. ತದನಂತರ ನಾಡಿದ್ದು 18ನೇ ತಾರೀಕು ನಮ್ಮ ಇಡೀ ಉಳ್ಳಾಲ ತಾಲೂಕಿನ ಎಲ್ಲ ಶಾಲಾ ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಂಗೀತ ಸ್ಪರ್ಧೆ, ಡ್ರಾಯಿಂಗ್ ಸ್ಪರ್ಧೆ, ಇನ್ನಿತರ ಬೇರೆ ಬೇರೆ ರೀತಿಯ ಚಟುವಟಿಕೆಯನ್ನು ನಡೆಸುವುದರ ಸ್ಪರ್ಧಾತ್ಮಕ ಚಟುವಟಿಕೆಯನ್ನು ನಡೆಸುವುದರ ಮುಖಾಂತರ ಈ ಉತ್ಸವಕ್ಕೆ ಪೂರಕವಾದ ಒಂದು ಚಟುವಟಿಕೆಯನ್ನು ಮಾಡ್ತೇವೆ. ನಾಡಿದ್ದು 18ನೇ ತಾರೀಕು ಬೆಳಿಗ್ಗೆ 8:30 ಗಂಟೆಗೆ ಪ್ರಾರಂಭ ಆದರೆ ಮಧ್ಯಾಹ್ನ ನಂತರ ಇಡೀ ತಾಲೂಕಿನ ಮತ್ತು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡಿನಿಂದ ಬರುವಂಥ ಪುಟಾಣಿ ಮಕ್ಕಳ 2 ಹಂತದ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಸಂದರ್ಭದಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳ ನಡೆದ ನಂತರ ಮುಂದಿನ 26ನೇ ತಾರೀಕು ಬೆಳಿಗ್ಗೆ ನಮ್ಮ ಅಧಿಕೃತವಾಗಿ 27ನೇ ತಾರೀಕು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ನಮ್ಮ ಕುಂಪಲದಲ್ಲಿ ಆಚರಣೆ ಮಾಡ್ತೇವೆ. ಈಗಾಗಲೇ ಸಂಘ ಸಂಸ್ಥೆಗಳ ಮೀಟಿಂಗ್ ಮತ್ತು ಎಲ್ಲರ ಸಹಕಾರದ ಜೊತೆಗೆ ನಮ್ಮ ನಿಯಮಿತವಾಗಿ ವರ್ಷಂಪ್ರತಿ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯಿಂದ ಮೆರವಣಿಗೆಯನ್ನು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭಿಸುವ ಮುಖಾಂತರ ನಮ್ಮ ಅಧಿಕೃತವಾಗಿ 8, 8:30, 9 ಗಂಟೆಗೆ ನಮ್ಮ ಬಾಲಕೃಷ್ಣ ಮಂದಿರದಲ್ಲಿ 27ನೇ ಉತ್ಸವವನ್ನು ನಮ್ಮೆಲ್ಲರ ನಾವು ವಿಶೇಷವಾಗಿ ಕರೆದಿರುವಂಥ ಎಲ್ಲ ಮಹನೀಯರ ಸಮ್ಮುಖದಲ್ಲಿ ಅಧಿಕೃತವಾಗಿ ಉತ್ಸವ ಪ್ರಾರಂಭ ಆಗಲಿಕ್ಕಿದೆ. ಆ ದಿವಸ ಮಧ್ಯಾಹ್ನದ ಮಹಾಪೂಜೆಯ ನಂತರ ಅಡಿಕೆ ಮರ ಏರುವ ಸ್ಪರ್ಧೆ ಜೊತೆಗೆ ಈ ಸಲ ವಿಶೇಷವಾಗಿ ನಮ್ಮ ಕಳೆದ 27 ವರ್ಷಗಳಿಂದಲೂ ಕೂಡ ನಮ್ಮ ಮಂದಿರದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಮಾಡಿರುವಂಥ ಮೂರುಕಟ್ಟ ಮಿತ್ರ ಮಂಡಳಿ ಇದರ 25ನೇ ವರ್ಷದ ಈ ಒಂದು ಸಂಭ್ರಮದಲ್ಲಿ ಕೂಡ ಅವರು ಕೂಡ ವಿಶೇಷವಾದ ಟ್ಯಾಬ್ಲೋ ಮಾಡೋದರ ಮುಖಾಂತರ ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಗಳು, ವಿಶೇಷವಾಗಿ ವಾಸುಕಿ ಫ್ರೆಂಡ್ ಸರ್ಕಲ್ನ ಅವರ 5ನೇ ವರ್ಷ, ಒಟ್ಟು ಎಲ್ಲ ಸಂಘ ಸಂಸ್ಥೆಗಳ ನಮ್ಮ ಜಾಗರಣ ವೇದಿಕೆ ಆಗಿರ್ಬೋದು, ನವೋದಯ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ರ್ಯಾಪ್ಟರ್ಸ್ ಇರ್ಬೋದು, ಆಸರೆ ಬಳಗ ಇರ್ಬೋದು, ಕೊರಗಜ್ಜ ಸೇವಾ ಸಮಿತಿ, ನಮ್ಮ
SKP ಅವರ ಹುಲಿವೇಷದ ಸ್ಪರ್ಧೆ, ಜೊತೆಗೆ ಚಿತ್ರಾಂಜಲಿ ನಗರದ ನರೇಶ್ ಅವರ ನೇತೃತ್ವದ ಒಂದು ಟ್ಯಾಬ್ಲೋ, ಜೊತೆಗೆ ಕುಜುಮಗದ್ದೆಯ ಇನ್ನೊಂದು ತಂಡದಿಂದ ಸ್ಪರ್ಧೆ ಟೀಮ್ಸ್ ಸಿಲ್ವರ್ ಅದರ ಒಂದು ದೃಶ್ಯಾವಳಿಯನ್ನು ಮಾಡುವುದರ ಮುಖಾಂತರ ಒಟ್ಟು ಈ ಎಲ್ಲ ಕಳೆದ ವರ್ಷಕ್ಕಿಂತ ಈ ಸಲ ಜಾಸ್ತಿ ಹೆಚ್ಚುವರಿಯಾಗಿ ಟ್ಯಾಬ್ಲೋ ಮತ್ತು ದೃಶ್ಯ ಇದೆ ಬೇರೆ ಬೇರೆ ರೀತಿಯ ನಮ್ಮ ಈ ಒಂದು ಮೆರುಗನ್ನು ಹೆಚ್ಚಿಸುವಂಥ ದೃಶ್ಯಾವಳಿಗಳನ್ನು ತೋರಿಸುವ ಮುಖಾಂತರ ಈ ವರ್ಷದ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಾಗಿ ನಡೆಯಲಿಕ್ಕಿದೆ. ಸಂಜೆ ಹೊತ್ತು 6:30 ಒಳಗೆ ನಮ್ಮ ಶೋಭಾಯಾತ್ರೆ ಪ್ರಾರಂಭಗೊಂಡು ನಂತರ 7:30 ಗಂಟೆಗೆ ನಮ್ಮ ಬಾಲಕೃಷ್ಣ ಮಂದಿರದಲ್ಲಿ ವಿಶೇಷವಾದ ಮಹಾಪೂಜೆಯನ್ನು ನಡೆಸುವುದರ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮನ ಭವ್ಯವಾದ ಶೋಭಾಯಾತ್ರೆ ನಾಡಿದ್ದು 26ನೇ ತಾರೀಕು ನಡೆಯಲಿಕ್ಕಿದೆ. ಈ ಎಲ್ಲ ಕೆಲಸ ಕಾರ್ಯದಲ್ಲಿ ಸಾರ್ವಜನಿಕವಾಗಿ ನಮ್ಮ ಉಳ್ಳಾಲ ಪರಿಸರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ಸಾರ್ವಜನಿಕ ಆಸಕ್ತ ಬಂಧುಗಳು ಭಗವದ್ ಭಕ್ತರು ಎಲ್ಲರೂ ಭಾಗವಹಿಸಿ ನಮ್ಮ ಉತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ತಾವೆಲ್ಲ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಬಾಲಕೃಷ್ಣ ಮಂದಿರದ ಪರವಾಗಿ, ಮಹಿಳಾ ಸೇವಾ ಸಮಿತಿಯ ಪರವಾಗಿ, ವಿಶೇಷವಾಗಿ ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೇನೆ. ಉತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಪ್ರವೀಣೀಸ್ ಕುಂಪಲ ಮಾತನಾಡಿ, ಸಾಂಪ್ರದಾಯಿಕ ಓಕುಳಿ ಕಂಬ ಏರುವುದು, ಮಡಕೆ ಒಡೆಯುವುದು, ರಾತ್ರಿ 8 ಗಂಟೆಗೆ ಶ್ರೀಕೃಷ್ಣ ಪರಮಾತ್ಮನ ವೈಭವದ ಶೋಭಾಯಾತ್ರೆ, ವಿವಿಧ ದೃಶ್ಯರೂಪಕ ಸ್ತಬ್ಧಚಿತ್ರ, ವೇಷಭೂಷಣ, ಹುಲಿವೇಷ, ಬ್ಯಾಂಡ್ ವಾದನದೊಂದಿಗೆ ಮಂದಿರದಿಂದ ಹೊರಟು ದುರ್ಗಾ ಪರಮೇಶ್ವರ ದೇವಸ್ಥಾನದವರೆಗೆ ಸಾಗಲಿದೆ ಎಂದರು. ದಕ್ಷಿಣ ಕನ್ನಡದಲ್ಲಿ ವಿಶೇಷ ಅಂದರೆ ಮಡಕೆ, ಅಟ್ಟಿ ಕಟ್ಟುವ ಮಡಕೆ ಅಂದರೆ ಪ್ರಾರಂಭ ಮಾಡಿದ ನಮ್ಮ ಕುಂಪಲದಲ್ಲಿ ಅತ್ತಾವರಿತ್ತು, ಮತ್ತೆ ಕದ್ರಿತ್ತು. ಆ ಬಳಿಕ ಕುಂಪಲದಲ್ಲಿ ಈ ವರ್ಷ ಬಾಲಕೃಷ್ಣ ಮಂದಿರ ಸರಿಸುಮಾರು 500 ಅಡಿಯಷ್ಟು ಉದ್ದದ 3 ಕಟ್ಟ ಮಿತ್ರ ಮಂಡಳಿಯವರ ಒಂದು ವಿಶೇಷ ಮಡಕೆ, ಓಕುಳಿ ಮಡಕೆ ಕಟ್ಟುವಂಥ ವ್ಯವಸ್ಥೆ ಮಾಡಿದ್ದಾರೆ. ಸರಿಸುಮಾರು 5,000ಕ್ಕೂ ಅಧಿಕ ಮಡಕೆಗಳು ಒಡೆಯುವಂಥ ಒಂದು ಉತ್ಸವ ಆಗಿರುತ್ತೆ ನಮ್ಮ ಕುಂಪಲ ಅಷ್ಟನ್ನು. 5,000ಕ್ಕೂ ಅಧಿಕ ಬೇರೆ ಬೇರೆ ಒಂದೊಂದು ಕ್ಲಬ್ಬಿನವರು 500ಕ್ಕೂ ಅಧಿಕ ಮಡಿಕೆ ಕಟ್ತಾರೆ. 5,000ಕ್ಕೆ ಹೆಚ್ಚಿನ ಇರ್ಬೋದು, ಯಾಕಂದರೆ 3 ಕಟ್ಟ ಮಿತ್ರ 25 ವರ್ಷ ಆದ್ದರಿಂದ ಅವ್ರದ್ದು ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡು ಮೊದಲು 500 ಇತ್ತು. ಹಾಗೆ ವಾಸುಕಿ, ವಿಶೇಷವಾಗಿ ವಾಸುಕಿ ಮತ್ತು ಈ ಕಡೆ ಕೆಳಗಡೆ ಬರುವಂಥ ಎಲ್ಲ ಸಂಘ ಸಂಸ್ಥೆಗಳು ಅದನ್ನು ಪ್ರಾರಂಭ ಮಾಡಿ ಅಡಿಕೆ ಮರ ಅದನ್ನು 3 ಕಟ್ಟ ಪಲ್ಲದ ಹತ್ರ ಸಾಂಪ್ರದಾಯಿಕವಾಗಿ ಕಂಬ ಏರಿ ಅದರ ಬಳಿಕ ಮಡಕೆ ಹೊಡುವಂಥದ್ದು ಸಂಪ್ರದಾಯವನ್ನು ಇಟ್ಕೊಂಡಿದೆ. ಅಲ್ಲ, ಮಂದಿರದಲ್ಲಿ, ಸಾಂಸ್ಕೃತಿಕ ಭವನದಲ್ಲಿ ಮಂದಿರ ಅದಕ್ಕೂ ನಿಗದಿ ಮಾಡಿದ್ರು. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಶಾಲೆಗಳು ಕೂಡ ಈಗಾಗಲೇ ಹೆಸರುಗಳನ್ನು ನೋಂದಾಯಿಸಿದೆ. ಉತ್ಸವ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಕುಂಪಲ, ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ್ ನಿಸರ್ಗ, ಸಾಂಸ್ಕೃತಿಕ ಸಂಚಾಲಕ ಜಗದೀಶ್ ಆಚಾರ್ಯ ಉಪಸ್ಥಿತರಿದ್ದರು.